ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಟ್ಟ ಬಾಲಕನ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಈ ವಿವಾದದಲ್ಲಿ ವಿಚಾರಣೆಗೆ ಒಳಗಾದ ಬಾಲಕನ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ನಿಯೋಗಕ್ಕೆ ನೊಂದ ಕುಟುಂಬ ತರಾಟೆಗೆ ತೆಗೆದುಕೊಂಡಿದೆ. ನಮಗೆ ಯಾವ ರಾಜಕೀಯನೂ ಬೇಡ, ನಾವೇನು ದರೋಡೆ ಮಾಡಿಲ್ಲ, ನ್ಯಾಯಕ್ಕಾಗಿ ಹೋರಾಡಿದ್ದೀವಿ, ಯಾವ ಧ್ವಜವಾದರೂ ಹಾರಾಡಲಿ ನಮಗೇನು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಳಿಕ ಧೈರ್ಯ ಹೇಳಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಅವರು. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ವಿಚಾರಣೆಗೆ ಒಳಗಾದ ಬಾಲಕನ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿತ್ತು ಸಮಾಧಾನ ಮಾಡೋದಕ್ಕೆ. ಆಗ ಅವರು ನೋಡಿ ನಮಗೆ ಯಾವ ರಾಜಕೀಯನೂ ಬೇಡಪ್ಪ, ಯಾವುದಾದ್ರೂ ಧ್ವಜ ಹಾರಾಡಲಿ, ನಮಗೇನಾಗಬೇಕು ಬಿಟಾಕಿ ಅಂತ ಬೇಸರ ಮಾಡಿದ್ದಾರೆ ಪಾಪ. ಯಾಕೆಂದರೆ ಪೊಲೀಸು, ಕೇಸು, ಕೋರ್ಟು ಅಂತೆಲ್ಲ ಅಲ್ದಾಡಬೇಕಿನ್ನು. ಹಾಗಾಗಿ ಕೊನೆಗೆ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಅವರು ಎಲ್ಲರಿಗೂ ಕೂಡ ಸಮಾಧಾನ ಮಾಡಿದ್ದಾರೆ. ಸಹಜ ಅಲ್ವಾ, ಯಾವತ್ತೂ ಯಾವ ರಾಜಕೀಯವನ್ನು ಮಾಡದ ಕುಟುಂಬ ಕೇವಲ ಧ್ವಜಕ್ಕೋಸ್ಕರ ಹೋರಾಡಿದಾಗ ಅವ್ರಿಗೆ ಪೊಲೀಸು ಕೇಸು ಅಂತ ಆಗ್ಬಿಟ್ರೆ ಅದಕ್ಕೆ ಅವ್ರ ಬೇಸರ. ಆದ್ರೆ ಅವ್ರಿಗೆ ಇದು ಮಾಡಲಿಲ್ಲಪ್ಪ, ಆದ್ರೂ ಏನು ಮಾಡಿಲ್ಲ, ಏನು ತಲೆ ಕೆಡಿಸ್ಕೊಬೇಡಿ. ನಾವೇ ಹೋರಾಟ ಮಾಡೋರೆ ಚೆನ್ನಾಗಿ ಮಾಡಲಿ, ಏನು ತಲೆ ಕೆಡಿಸ್ಕೊಬೇಡಿ. ಸರ್ ಯಾವ್ದು ಸರ್ ಅವರು ಇಲ್ಲಿ ದೇವರನ್ನು ಸತ್ತೋಗಿ ಬಡವರಿಗೋಸ್ಕರ ನಾನು ಬೋದ್ಬಿಟ್ಟಿದ್ದೀನಿ. ನನಗೆ ಹೇಳ್ತಾ ಇರ್ತಾನೆ, ಅಪ್ಪ ರಕ್ತದಾನ ಮಾಡುವ ಜೀವ ಉಳಿತೀವಿ. ಈಗಲೂ ಸರ್ ಮೊನ್ನೆ ಇಷ್ಟೆಲ್ಲ ಆದ್ರೂ ಹೋಗಿ ರಕ್ತದಾನ ಮಾಡ್ಬಿಟ್ಟು ಬಂದಿದೆ. ಅವನು 9 ದಿನ ಉಪವಾಸ ಇದ್ದ ಸಾಹೇಬ್ರ, ಅವನು 9 ದಿವಸ ಉಪವಾಸ ಇದ್ದಿದ್ದಿಲ್ಲ, ಅವತ್ತು ರಕ್ತದಾನ ಮಾಡಿದ್ದಾರೆ. ಈಗಲೂ ಮೊನ್ನೆ ಸರ್ ಇಷ್ಟು ಗಲಾಟೆ ಒಳಗೂ ಹೋಗಿ ಬೇರೆಯವರ ಪ್ರಾಣ ಉಳಿಸೋಕೆ ರಕ್ತದಾನ ಮಾಡ್ತಾರೆ. ಈ ತರ ಮೇಲೆ ಇಲ್ಲಿ ಸರ್ಕಲ್ ಹೊಡೆದಿರೋದು, ಅಲ್ಲಿ ತಲೆ ಮೇಲೆ ಹೊಡೆದಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡೆಯೋಣ. ರೋಹಿತ್, ನಿಜ ಈಗ ಯಾವುದೇ ರಾಜಕೀಯ ಮಾಡ್ದೇನೆ ಹೋರಾಟ ಮಾಡ್ತಾ ಇದ್ದಂಥವ್ರ ಮನೆಗೆ ಪೊಲೀಸರು, ಕೇಸು, ಅದು ಇದು ಅಂತ ಆದಾಗ ಅವರು ಅಸಮಾಧಾನಗೊಳ್ಳೋದು ಸಹಜ. ಯಾರೋ ಹೊತ್ಕೊಂಡೇನೋ ಮಾತನಾಡ್ತಾ ಇದ್ರು. ಸೊ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದ್ದು ಯಾರ್ಯಾರ ಮನೆಗೆ, ಅಲ್ಲಿ ಅವರ ರೆಸ್ಪಾನ್ಸ್ ಹೇಗಿತ್ತು ಅಂತ? ಅರವಿಂದ್, ಭಾನುವಾರ ಕೆರಗೋಡಿನಲ್ಲಿ ಆದಂಥ ಗಲಾಟೆ ವೇಳೆ ಪೊಲೀಸರ ಲಾಠಿ ಚಾರ್ಜ್ಗೆ ಒಂದಷ್ಟು ಜನ ಗಾಯಗೊಂಡಿರ್ತಾರೆ. ಜೊತೆಗೆ ಸೋಮವಾರ ಏನು ಪಾದಯಾತ್ರೆ ಆಯಿತು, ಆ ವೇಳೆ ಮಂಡ್ಯದಲ್ಲೂ ಕೂಡ ಲಾಠಿ ಚಾರ್ಜ್ ಆಗುತ್ತೆ. ಆ ವೇಳೆಯಲ್ಲೂ ಕೂಡ ಒಂದಷ್ಟು ಜನರಿಗೆ ಗಾಯ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಕೆರಗೋಡು ಗ್ರಾಮಸ್ಥರಿಗೆ ಈ ಒಂದು ಲಾಠಿ ಚಾರ್ಜ್ ವೇಳೆ ಒಂದಷ್ಟು ಜನರಿಗೆ ಗಾಯ ಆಗಿದೆ. ಆ ನಿಟ್ಟಿನಲ್ಲಿ ಅಂಥವರ ಮನೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಅವರ ನೇತೃತ್ವದಲ್ಲಿ ನಿಯೋಗ ಹೋಗಿ ಅವರ ಸದ್ಯದ ಸ್ಥಿತಿಗತಿಗಳ ಬಗ್ಗೆ ವಿಚಾರಿಸಲು ಕೂಡ ಅವರು ಹೋಗಿದ್ರು. ಕೆರಗೋಡಿನಲ್ಲಿ ಸಾಕಷ್ಟು ಮನೆಗೆ ಹೋಗಿ ಅವರನ್ನ ವಿಚಾರಿಸ್ಕೊಂಡ್ರು. ಈ ವೇಳೆಯಲ್ಲಿ ಒಂದು ಮನೆಗೆ ಹೋಗ್ತಾರೆ. ಅಲ್ಲಿ ಅಪ್ರಾಪ್ತ ಬಾಲಕ ಅಂದರೆ 9ನೇ ತರಗತಿಯ ಬಾಲಕನೂ ಕೂಡ ಲಾಠಿ ಏಟ್ ಬಿದ್ದು ಆತನು ಕೂಡ ಗಾಯ ಆಗಿತ್ತು. ಆ ನಿಟ್ಟಿನಲ್ಲಿ ಅವನು ಕೂಡ ವಿಚಾರಿಸ್ಕೊಳ್ಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಪೋಷಕರು ಕೂಡ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡ್ತಾರೆ. ನಾವು ಒಂದು ಧ್ವಜಕ್ಕಾಗಿ ಹೋರಾಟ ಮಾಡ್ದೋ, ಇದೀಗ ನಮ್ಮ ಹುಡುಗನೂ ಕೂಡ ಏಟ್ ಬಿದ್ದ, ಜೊತೆಗೆ ಆತನನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಕೂರಿಸ್ಕೊಳ್ತಾರೆ. ಈ ಬೆದರಿಸುವಂಥ ಕೆಲಸಗಳಾಗ್ತಾ ಇದೆ. ಇದರಿಂದಾಗಿ ನಾವು ಹೋರಾಟಕ್ಕೂ ಕೂಡ ಹಿಂದೆ ಇಟ್ಟು ಹಾಕುವಂಥ ಪರಿಸ್ಥಿತಿ ಬಂದಿದೆ. ನಮಗೆ ಯಾವ ಹೋರಾಟವೂ ಬೇಡ ಅನ್ನೋ ಸ್ಥಿತಿಗೆ ತಲುಪಿದ್ದೀವಿ. ಯಾವ ಧ್ವಜವನ್ನು ಹಾಕೊಂಡು ಕೂಡ ನಮ್ಗೆ ಏನು, ನಾವು ಯಾಕೆ ನಮ್ಮ ಬದುಕಿನಲ್ಲಿ ಪೊಲೀಸ್ ಠಾಣೆಗೆ ಅಲಿಯೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಾಗಿ ಅಸಮಾಧಾನವನ್ನ ಅವರ ಪೋಷಕರು ವ್ಯಕ್ತಪಡ್ತಾರೆ. ಇದಾದ ಬಳಿಕವಾಗಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಅವರು ಕೂಡ ಅವರನ್ನ ಸಮಾಧಾನ ಮಾಡುವಂಥ ಕೆಲಸಗಳು ಮಾಡ್ತಾರೆ. ಜೊತೆಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಯಾವುದಕ್ಕೂ ಕೂಡ ಧೃತಿಗೆಡಬೇಡಿ ಅನ್ನೋ ನಿಟ್ಟಿನಲ್ಲಿ ಧೈರ್ಯವನ್ನು ಹೇಳ್ತಾರೆ. ಇದಾದ ಬಳಿಕವಾಗಿ ಕೆರಗೋಡಿನಲ್ಲಿ ಸಾಕಷ್ಟು ಜನರ ಮನೆಗೆ ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಹೇಗಿದ್ದಾರೆ ಅಂತೇಳಿ ವಿಚಾರಿಸಲಾಗಿತ್ತು. ಬಳಿಕವಾಗಿ ಈ ಒಂದು ಧ್ವಜದ ವಿಚಾರವಾಗೂ ಕೂಡ ನಾವು ಮುಂದಿನ ಹೋರಾಟದಲ್ಲೂ ಕೂಡ ನಾವಿರ್ತೀವಿ, ಜೊತೆಗೆ ಯಾರು ಕೂಡ ಧೃತಿಗೆಡುವ ಅವಶ್ಯಕತೆ ಇಲ್ಲ, ಮತ್ತೆ ಅಲ್ಲಿ ಹನುಮ ಧ್ವಜ ಸ್ಥಾಪಿಸುವ ನಿಟ್ಟಿನಲ್ಲಿ ಕೂಡ ಹೋರಾಟ ಮಾಡೋಣ ಅಂತೇಳಿ ಭರವಸೆಯನ್ನು ನೀಡಿರುವಂಥದ್ದು. ಅರವಿಂದ್. ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.